ಸಂಸ್ಕೃತ ಭಾಷಾಭ್ಯಾಸಕ್ಕೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇಂದಿನ ಪಾಠ ಸೋಪಾನಂ 13. ತ್ರಯೋದಶತಮಂ ಸೋಪಾನಂ. ಸರ್ವೇಭ್ಯ ನಮಸ್ಕಾರ. ನಾವು ಪುಲ್ಲಿಂಗದ ಪದಗಳನ್ನು ಬಳಸಿದ್ವಿ, ಸ್ತ್ರೀಲಿಂಗದ ಪದಗಳನ್ನು ಬಳಸಿದ್ವಿ. ಅವುಗಳನ್ನ ಪ್ರಶ್ನೆ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಂಡ್ವಿ. ಸಹ ರಾಮಃ, ಸಹ ಕಃ, ಸಾ ಸೀತಾ, ಸಾ ಕ ಅಂತ ಎಲ್ಲ ಅರ್ಥ ಮಾಡ್ಕೊಂಡ್ವಿ, ವಾಕ್ಯಗಳಲ್ಲಿ ಬಳಸಿದ್ವಿ. ಇಂದು ನಾವು ಅದೇ ನಪುಂಸಕಲಿಂಗದ ಪದಗಳನ್ನು ಬಳಸೋದು ಹೇಗೆ ವಾಕ್ಯದಲ್ಲಿ ಅನ್ನುವಂಥದ್ದನ್ನು ತಿಳ್ಕೊಳ್ತಾ ಹೋಗೋಣ. ಸಂಸ್ಕೃತ ಭಾಷಾ ಪದಗಳನ್ನು, ನಾಮಪದಗಳನ್ನು, ಸರ್ವನಾಮಗಳನ್ನು ನಾವು 3 ಲಿಂಗಗಳಲ್ಲಿ ವಿಭಾಗ ಮಾಡಿದ್ದೇವೆ. ಅದು ಪುಲ್ಲಿಂಗ, ಸ್ತ್ರೀಲಿಂಗ ಹಾಗೂ ನಪುಂಸಕಲಿಂಗ. ಇವುಗಳ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಪಾಠಗಳಲ್ಲಿ ನಿಮಗೆ ನಾವು ಕೊಡ್ತಾ ಹೋಗ್ತೇವೆ. ಇನ್ನೂ ಆಳವಾದ ರೀತಿಯಲ್ಲಿ, ಶಾಸ್ತ್ರೋಕ್ತವಾದ ರೀತಿಯಲ್ಲಿ ನಾವು ಅದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಆದರೆ ಆ ಭಾಷೆಯ ಆರಂಭದಲ್ಲಿ ತಿಳ್ಕೊಳ್ಳುವಂತಹ ಹಂತದಲ್ಲಿ ಹೀಗೆ ವಿಷಯ ಇದೆ ಅನ್ನುವಂಥದ್ದು ನಿಮಗೆ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಪುಲ್ಲಿಂಗ, ಸ್ತ್ರೀಲಿಂಗ ಹಾಗೂ ನಪುಂಸಕಲಿಂಗ ಪದಗಳು. ಇವತ್ತು ನಪುಂಸಕಲಿಂಗ ಪದಗಳನ್ನು ವಾಕ್ಯಗಳಲ್ಲಿ ಹೇಗೆ ಜೋಡಿಸಬೇಕು ಅನ್ನುವಂಥದ್ದನ್ನು ನಾನು ಅಭ್ಯಾಸ ಮಾಡಿಸುವಂಥ ಪ್ರಯತ್ನದಲ್ಲಿದ್ದೇನೆ. ತತ್ ಹೇಗೆ ನಾವು ಪುಲ್ಲಿಂಗದಲ್ಲಿ ಸಹ ಅಂತ ಬಳಸಿದ್ವಿ, ಅವನು. ಸ್ತ್ರೀಲಿಂಗದಲ್ಲಿ ಸಾ ಅಂತ ಬಳಸಿದ್ವಿ, ಅವಳು. ನಪುಂಸಕಲಿಂಗದಲ್ಲಿ ತತ್ ಅಂದರೆ ಅದು. ಈ ನಪುಂಸಕಲಿಂಗ ಪದಗಳು ಹೇಗಿರುತ್ತವೆ? ಬಹಳ ಸುಲಭ ನೋಡಿ. ಫಲಂ ಅಂತ ನಾವೊಂದು ಪದ ನೋಡಬಹುದು. ಫಲಂ ಅಂತಂದರೆ ನಾವು ಹೇಳ್ತೀವಿ ಕನ್ನಡದಲ್ಲಿ ಕೂಡ, ಫಲ, ಹಣ್ಣು ಅನ್ನೋ ಅರ್ಥದಲ್ಲಿ ಫಲಂ. ಕಂಕಣಂ, ಬಳೆ ಅನ್ನೋ ಅರ್ಥದಲ್ಲಿ ಕಂಕಣಂ. ವಾಹನಂ, ವಾಹನ, ನಿತ್ಯ ಬಳಸುವಂಥ ಪದ ಅದು. ಪುಸ್ತಕಂ, ಪುಸ್ತಕ. ದ್ವಾರಂ, ಅದು ಬಾಗಿಲು ಅನ್ನೋ ಅರ್ಥದಲ್ಲಿ ದ್ವಾರಂ ಅಂತ ಬಳಸಿದ್ವಿ. ವ್ಯಜನಂ, ಪಂಖ ಅನ್ನೋ ಅರ್ಥದಲ್ಲಿ ವ್ಯಜನಂ ಅಂತ ಬಳಸಿದ್ವಿ. ಗೃಹಂ, ಮನೆ. ಮುಖಂ, ಮುಖ. ವಿತ್ತಂ, ಹಣ ಅಥವಾ ಸಂಪತ್ತು. ನಗರಂ, ನಗರ. ಯುತಕಂ, ಬಟ್ಟೆ, ಅಂಗಿ, ಯುತಕಂ. ಹೀಗೆ ಅನೇಕ ಪದಗಳನ್ನು ನಾವು ನಪುಂಸಕಲಿಂಗದ ಪದಗಳನ್ನಾಗಿ ಗಮನಿಸ್ತಾ ಹೋಗ್ತೇವೆ. ಈ ಎಲ್ಲ ಪದಗಳನ್ನು ವಾಕ್ಯದಲ್ಲಿ ಬಳಸೋದಾದರೆ ನಾನು ಮೊದಲೇ ಹೇಳಿದ ಹಾಗೆ ತತ್ ಅನ್ನುವಂಥ ಪದವನ್ನು ಬಳಸಬೇಕು. ಅದು ಸರ್ವನಾಮ ಪದ. ತತ್ ಫಲಂ, ಅದು ಫಲ, ಅದು ಹಣ್ಣು. ತತ್ ಕಂಕಣಂ, ಅದು ಬಳೆ. ತತ್ ವಾಹನಂ, ಅದು ವಾಹನ. ವ್ಯತ್ಯಾಸ ಗೊತ್ತಾಗುತ್ತಾ ಇದೆಯಲ್ಲ? ಒಂದು ಪುಲ್ಲಿಂಗ, ಸಹ ರಾಮಃ, ಸಹ ಕೃಷ್ಣಃ, ಸಹ ಬಾಲಕಃ. ಸ್ತ್ರೀಲಿಂಗದಲ್ಲಿ ಸಾ ಸೀತಾ, ಸಾ ಬಾಲಿಕಾ, ಸಾ ಮೇಘನಾ, ಸಾ ಪ್ರತಿಭಾ. ನಪುಂಸಕಲಿಂಗದಲ್ಲಿ ತತ್, ಅದು. ತತ್ ಫಲಂ, ತದ್ ವಸ್ತ್ರಂ, ತತ್ ಚಿತ್ರಂ, ತತ್ ವ್ಯಜನಂ, ತತ್ ಗೃಹಂ, ತತ್ ಮುಖಂ, ತದ್ ವದನಂ, ತದ್ ವಿತ್ತಂ, ತದ್ ನಗರಂ, ತತ್ ಯುತಕಂ. ಈ ರೀತಿಯಾಗಿ ತತ್ ಅಂತ ಬಳಸೋದ್ರ ಮೂಲಕ ನಾವು ಆ ನಪುಂಸಕಲಿಂಗದ ಪದಗಳನ್ನು ವಾಕ್ಯಗಳಲ್ಲಿ ಜೋಡಿಸ್ತಾ ಹೋಗ್ತೇವೆ. ಪ್ರಶ್ನೆಗಳನ್ನು ಮಾಡಬೇಕಾದ್ರೆ ಹೇಗೆ ನಾವು ಸಹ ಕಹ ಅಂತ ಕೇಳಿದಾಗ ಅವನು ಯಾರು ಅಂತ ಪ್ರಶ್ನೆ ಮಾಡಿದ್ವಲ್ಲ, ಸಾ ಕಾ ಅಂತ ಕೇಳಿದಾಗ ಅವಳು ಯಾರು ಅಂತ ಪ್ರಶ್ನೆ ಮಾಡಿದ್ವಲ್ಲ, ನಪುಂಸಕಲಿಂಗದ ಪದಗಳಿಗೆ ತತ್ ಕಿಂ, ಅದು ಏನು ಅನ್ನುವ ಅರ್ಥದಲ್ಲಿ ನಾವು ಪ್ರಶ್ನೆ ಮಾಡ್ತಾ ಹೋಗ್ತೀವಿ. ತತ್ ಕಿಂ, ತತ್ ಕಂಕಣಂ. ತತ್ ಕಿಂ, ತದ್ ವಾಹನಂ. ತತ್ ಕಿಂ, ತತ್ ಪುಸ್ತಕಂ. ತತ್ ಕಿಂ, ಅದೇನು? ತದ್ ದ್ವಾರಂ, ಅದು ಬಾಗಿಲು. ತತ್ ಕಿಂ, ತದ್ ಯಾನಂ, ಅದು ಯಾನ, ಅದು ವಾಹನ. ತದ್ ವಸ್ತ್ರಂ, ತತ್ ಕಿಂ, ತತ್ ಚಿತ್ರಂ, ತದ್ ವ್ಯಜನಂ. ತತ್ ಕಿಂ, ತದ್ ಗೃಹಂ. ಹೀಗೆ ವಾಕ್ಯಗಳಲ್ಲಿ ನಪುಂಸಕಲಿಂಗದ ಪದಗಳನ್ನು ಸೇರಿಸ್ತಾ ಹೆಚ್ಚು ಹೆಚ್ಚು ವಾಕ್ಯಗಳನ್ನು ಮಾಡ್ತಾ ಹೋಗ್ತೇವೆ. ಈ ವಾಕ್ಯಗಳು ನಮ್ಮ ದೈನಂದಿನ ಭಾಷಾ ಕಲಿಕೆಗೆ ಸೋಪಾನಗಳಾಗ್ತಾ, ಇನ್ನೂ ಹೆಚ್ಚು ಹೆಚ್ಚು ಪದಗಳನ್ನು ಬಳಸ್ತಾ, ಇನ್ನೂ ಹೆಚ್ಚು ವಾಕ್ಯಗಳನ್ನು ಮಾಡ್ತಾ ಭಾಷೆಯ ಕಡೆಗೆ ನಾವು ದೃಢವಾದ ಹೆಜ್ಜೆಯನ್ನು ಇಡ್ತಾ ಹೋಗ್ತಾ ಇದ್ದೇವೆ. ಇನ್ನೇನು ಕೆಲವೇ ಪಾಠಗಳಲ್ಲಿ ಭಾಷಾ ಸರಸ್ವತಿಯನ್ನು ಸ್ವಲ್ಪ ಸ್ವಲ್ಪ ಅರ್ಥ ಮಾಡಿಕೊಳ್ತಾ ಆ ಭಾಷಾ ಸರಸ್ವತಿಯ ಭವನಕ್ಕೆ ಹೋಗ್ತಾ ಇದ್ದೇವೆ ನಾವು. ಹಾಗಾಗಿ ಸಂಸ್ಕೃತ ಗುರುಕುಲಂ ಪಾಠದ ಈ 13ನೆಯ ಪಾಠದಲ್ಲಿ ನಾವು ಇಷ್ಟು ಪದಗಳನ್ನು ನೋಡ್ತಾ ಹೋಗ್ತೇವೆ. ಬಹುಶಃ ನಿಮ್ಮೆಲ್ಲರ ಹತ್ರ ಆ ಪುಸ್ತಕ ಇದೆ ಅಂತ ಅಂದ್ಕೊಳ್ತೀನಿ. ಆ ಪುಸ್ತಕದಲ್ಲಿರ್ತಕ್ಕಂತಹ ಆ ಪಾಠವನ್ನು, ಅದರಲ್ಲಿರುವ ಇನ್ನಷ್ಟು ಉದಾಹರಣೆಗಳ ಮೂಲಕ ತಾವು ಅಭ್ಯಾಸ ಮಾಡ್ತಾ ಹೋದರೆ
ಖಂಡಿತವಾಗಿ ಭಾಷೆ ನಮ್ಮದಾಗ್ತಾ ಹೋಗುತ್ತೆ, ಭಾಷಾ ಸರಸ್ವತಿ ನಮ್ಮದಾಗ್ತಾ ಹೋಗುತ್ತೆ. ತಾವೆಲ್ಲ ಅಭಿಮಾನವನ್ನು ಅನುಭವಿಸ್ತಾ ಇದ್ದೀರಿ. ಯಾಕೆ ಅಂತಂದರೆ ಒಂದು ನವೀನವಾದ ಚೈತನ್ಯದಾಯಕವಾಗಿರ್ತಕ್ಕಂಥ ವಿಶಿಷ್ಟವಾದ ಒಂದು ಭಾಷೆಯೊಂದಿಗೆ ನಾವು ವ್ಯವಹರಿಸ್ತಾ ಇದ್ದೀವಿ. ಆ ಭಾಷೆಯನ್ನು ನಮ್ಮದಾಗಿಸ್ಕೊಳ್ತಾ ಇದ್ದೀವಿ. ಕೇವಲ ನಮ್ಮದಷ್ಟೇ ಆದರೆ ಸಾಲದು. ನಮ್ಮ ಬುದ್ಧಿ ವಿಶಾಲವಾಗಿದೆಯಲ್ಲ, ನಮ್ಮ ಹೃದಯ ವಿಶಾಲವಾಗಿದೆಯಲ್ಲ, ಹಾಗೆ ಈ ಭಾಷೆ ವಿಶಾಲವಾದ ಎಲ್ಲರಿಗೂ ತಲುಪಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ದಯವಿಟ್ಟು ಈ ವಿಡಿಯೋವನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ, ಸಂಸ್ಕೃತ ಪ್ರೀತಿಸೋರಿಗೆ ಇದನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು, ಭಾವನೆಗಳನ್ನು ಈ ಕಮೆಂಟ್ ಬಾಕ್ಸಲ್ಲಿ ಹಾಕೋದ್ರ ಮೂಲಕ ನಮ್ಮ ಜೊತೆ ಕೈ ಜೋಡಿಸಿ. ನಮಸ್ತೆ.